ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ ನಿಗದಿಪಡಿಸಲಾಗಿರುವ 1ರಿಂದ 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕಗಳಿಂದ ಆಯ್ದ ಪದ್ಯಗಳು ಮತ್ತು ಪಾಠಗಳನ್ನು ಸರಳ ರೀತಿಯಲ್ಲಿ ಮಕ್ಕಳಿಗೆ ವಿವರಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಲಾಗಿದೆ. ಟು ಸಪೋರ್ಟ್ ಸ್ಟೂಡೆಂಟ್ಸ್ ಫ್ರಮ್ ಅದರ್ ಸ್ಟೇಟ್ಸ್ ಆ್ಯಂಡ್ non-Kannada speaking backgrounds who are studying in Karnataka and find it difficult to understand and learn Kannada and also to prepare for their tests and exams. I hope this helps you all learn Kannada better and that you enjoy learning the language. The story goes as follows. ಆಗ ಅವನು ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು ಕಾಪಾಡಿ ಬೇಗ ಬನ್ನಿ ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. ಇದನ್ನು ಕೇಳಿದ ಜನರು ಹುಡುಗನ ಸಹಾಯಕ್ಕೆ ಧಾವಿಸಿ ಬಂದರು. ಆದರೆ ಅಲ್ಲಿ ತೋಳ ಇರಲಿಲ್ಲ. ಹುಡುಗ ಜನರನ್ನು ನೋಡಿ ಒಳಗೆ ನಸುನಕ್ಕನು. ಜನರು ಹುಡುಗನಿಗೆ ಧೈರ್ಯ ಹೇಳಿ ಹಿಂತಿರುಗಿದರು. ಜನರೊಂದಿಗೆ ತಮಾಷೆ ಮಾಡಬೇಕೆಂದು ನಿರ್ಧಾರ ಮಾಡಿದ ಮೇಲೆ ಹುಡುಗ ಒಂದು ದಿನ ಏನು ಮಾಡಿದ? ತೋಳ ಬಂತು ಕಾಪಾಡಿ ಯಾರಾದರೂ ಬನ್ನಿ ದಯವಿಟ್ಟು ಬಂದು ನನ್ನನ್ನು ಕಾಪಾಡಿ ಎಂದು ಜೋರಾಗಿ ಅವರಿಗೆಲ್ಲ ಕೇಳುವಂತೆ ಕಿರುಚಿಕೊಳ್ಳತೊಡಗಿದ. ಇದನ್ನು ಕೇಳಿದ ಜನರು, ಓ ಪಾಪ ಹುಡುಗ ತೊಂದರೆಯಲ್ಲಿದ್ದಾನೆ, ಹೋಗಿ ಅವನಿಗೆ ಸಹಾಯ ಮಾಡೋಣ ಎಂದು ಓಡೋಡಿ ಬಂದರು. ಆದರೆ ಅಲ್ಲಿ ಬಂದು ನೋಡಿದಾಗ ತೋಳ ಇರಲೇ ಇಲ್ಲ. ಇದನ್ನು ಜನ ಓಡಿ ಬಂದುದನ್ನು ನೋಡಿ ಹುಡುಗ ತನ್ನ ಮನಸ್ಸಿನೊಳಗೆ ಮನಸ್ಸಿನೊಳಗೆ ನಗತೊಡಗಿದನು. ತೋಳ ಇದ್ದರಲ್ಲವೇ ಇಲ್ಲಿ ಬರುವುದು, ನೀವೆಲ್ಲರೂ ಮೋಸ ಹೋಗಿದ್ದೀರಾ ಎಂದು ತನ್ನ ಮನಸ್ಸೊಳಗೆ ನಗತೊಡಗಿದನು. ಜನರು ಹುಡುಗನಿಗೆ ಧೈರ್ಯ ಹೇಳಿ ಹಿಂತಿರುಗಿದರು. The boy decided to play the prank and loudly shouted so people could hear. Wolf came, save me, come quickly, someone please come. Hearing this, the people rushed to the boy's help. But there was no wolf there. The boy looked at the people and chuckled to himself. The people reassured and gave courage to the boy and returned. The boy, who had decided to play a prank with the people around, one day cried out loudly, saying, "Wolf has come, please come and save me." Hearing this, the people rushed to the boy's help. But there was no wolf there at all. The boy looked at the people and laughed to himself. People gave courage to the boy and returned back to their work. ಜೋರಾಗಿ is loudly, ಕೂಗಿಕೊಂಡನು is scream, ಸಹಾಯಕ್ಕೆ to help, ನಸುನಕ್ಕನು is to smile to oneself. 1ರಿಂದ 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕಗಳಲ್ಲಿರುವ ಕವಿತೆಗಳು ಮತ್ತು ಪಾಠಗಳ ವಿವರಣೆಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ತಿಳಿದುಕೊಳ್ಳಲು ಬಾರಿಸು ಕನ್ನಡ ಡಿಂಡಿಮವ್ವ ಚಾನೆಲ್ ಭೇಟಿ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕಮ್ ಲೆಟ್ಸ್ ಲರ್ನ್ ಕನ್ನಡ. ಬನ್ನಿ ಕನ್ನಡ ಕಲಿಯೋಣ.